ನಾನು ಶಿಕ್ಷಕ ವೃತ್ತಿಯನ್ನು ಇಷ್ಟಪಟ್ಟೆ ಈ ಶಿಕ್ಷಕ ವೃತ್ತಿಗೆ ಬಂದೀನಿ. ಅದರ ತಕ್ಕಾಗಿ ನಾನು ಶಿಕ್ಷಕ ವೃತ್ತಿಗೆ ತಕ್ಕಾಗಿ ಕೆಲಸಗಳನ್ನು ಮಾಡ್ತೀನಿ, ಕಾರ್ಯಗಳನ್ನು ಮಾಡ್ತೀನಿ. ನನಗೆ ಶಿಕ್ಷಕ ವೃತ್ತಿ ಭಾಳ ಇಷ್ಟ ಅದ. ಅದಕ್ಕಾಗಿ ನಾನು ಏನು ಮಾಡೀನಿ, ಶಿಕ್ಷಕ ವೃತ್ತಿಗೆ ಬಂದೀನಿ. ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಉತ್ತಮ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತು. ಸಮಾಜ ವಿಜ್ಞಾನ ವಿಷಯವನ್ನು ಪ್ರೀತಿಯಿಂದ ಬೋಧಿಸುತ್ತೀರಾ? ಭಾಳ ಪ್ರೀತಿಯಿಂದ ಬೋಧಿಸ್ತೀನಿ ಅಂತ ನಿಮ್ಗೆ ಹೆಂಗೆ ಅನಿಸ್ತದ? ಅಲ್ಲ, ನಿಮಗೆ ಹೆಂಗೆ ಅನಿಸ್ತದ? ನಾ ಸಮಾಜ ವಿಜ್ಞಾನ ಬೋಧನೆ ಮಾಡ್ತೀನಿ ಅಂತ ನಿಮಗೆ ಗೊತ್ತದ. ನಿಮಗೆ ಹೆಂಗೆ ಅನಿಸ್ತೀನಿ? ಮನಸ್ಸಿಚ್ಛೆಯಿಂದ ಬೋಧಿಸ್ತೀನೋ ಅಥವಾ ಮನಸ್ಸಿಚ್ಛೆ ಇಲ್ಲಾರದೆ ಬೋಧಿಸ್ತೀನೋ? ನಿಮಗೆ ಮನಸ್ಸಿಚ್ಛೆಯಿಂದ ಬೋಧಿಸ್ತೀರಿ ಅಂತ ನಿಮ್ಗೆ ಅನ್ಸೋದು. ಹಂಗೆ ನನಗೂ ಕೂಡ ನನ್ನ ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ನಾನು ನನ್ನ ಕರ್ತವ್ಯವನ್ನು, ನನಗೆ ಬಂದಂಥ ವಿಷಯವನ್ನು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಾನೇನು ಮಾಡ್ತೀನಿ, ಕಾರ್ಯವನ್ನು ನಿರ್ವಹಿಸ್ತೀನಿ. ಭಾಳ ಪ್ರೀತಿಯಿಂದ ನನ್ನ ವಿಷಯವನ್ನು ಬೋಧಿಸ್ತೀನಿ. ಮಕ್ಕಳನ್ನು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಪಾಠ ಮಾಡಿ ಮಕ್ಕಳಿಗೆ ಆ ವಿಷಯದ ಮನನವನ್ನು ಮಾಡ್ತೀನಿ. ಇದು ನನ್ನ ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ತೀನಿ. ವೃತ್ತಿಗೆ ಸಂಬಂಧಿಸಿದ ಅಭಿವೃದ್ಧಿ ಮಾಡಿಕೊಳ್ಳುತ್ತಿರುವಿರಾ? ವೃತ್ತಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗಳನ್ನು ಅನೇಕ ತರಬೇತಿಗಳಾಗ್ಯಾವ. ತರಬೇತಿಗಳ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ ಹೊಸ ಹೊಸ ವಿಷಯನ ತಿಳ್ಕೊಂಡು ಬಂದಿರುತ್ತೆ. ನಿಮಗೆಲ್ಲ ನಾವು ಕಲಿಸ್ತೇವೆ ಅಂದ್ರೆ ಹೆಚ್ಚು ಇನ್ನಷ್ಟು ಮಕ್ಕಳು ಪ್ರಭಾವ ಆಗಲಿ, ಇನ್ನಷ್ಟು ಮಕ್ಕಳು ಚೆಂದ ಕಲಿಬೇಕಾಗ್ಯದ, ಇನ್ನಷ್ಟು ವಿಷಯ ತಿಳ್ಕೊಬೇಕಾಗ್ಯದ ಮಕ್ಕಳು ಹೆಚ್ಚು. ಮತ್ತು ಅನೇಕ ರೀತಿ ಸರ್ಕಾರದ ಯಾವುದೇ ಯೋಜನೆ ಬಂದರೂ ನಾವು ಮೊದಲು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ತರಬೇತಿ ತೊಗೊಂಡು ಬಂದಮೇಲೆ ನಿಮಗೆಲ್ಲ ಚಟುವಟಿಕೆಗಳು ಮಾಡಿಸ್ತೀವಿ, ಆಟ ಆಡಿಸ್ತೀವಿ, ಆಟದ ಜೊತೆಗೆ ಪಾಠ ಮಾಡ್ತೀವಿ. ಅದೆಲ್ಲ ಹೆಚ್ಚು ಅಭಿವೃದ್ಧಿಗಾಗಿ ನಾನು ಹೆಚ್ಚು ಪ್ರಯತ್ನ ಮಾಡಿ ನಿಮಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಮಕ್ಕಳಲ್ಲಿ ಉತ್ತಮ ಸಾಮಾಜಿಕ ಪರಿಸರ ನಿರ್ಮಾಣ ಮಾಡಲು ಇಚ್ಛಿಸಿದ್ದೀರಾ? ಖಂಡಿತವಾಗಲೂ ನಾನು ಮಾಡ್ತೀನಿ. ಉತ್ತಮ ಪರಿಸರ ನಿರ್ಮಾಣ ಅನ್ನೋದು ನಿಮ್ಗೆ ಗೊತ್ತದ? ಹೆಂಗೆ ಮಾಡ್ತೀನಿ ಅಂತ ಹೇಳ್ತೇನೆ. ಉತ್ತಮ ನೀವೆಲ್ಲ ಶಾಲೆಗಳಲ್ಲಿ ಎಲ್ಲ ಸ್ವಚ್ಛ ಮಾಡಿಸೋದು, ವಾಪಸ್ ಚಟುವಟಿಕೆ ಮಾಡಿಸೋದು. ಹಾಂ, ಶಾಲೆಗಳಲ್ಲಿ ನೀವು ಗ್ರೌಂಡ್ ಸ್ವಚ್ಛ ಮಾಡಿಸೋದು, ವಾಪಸ್ ನಿಮ್ಮ ಶಾಲೆಯಲ್ಲಿ ಈ ಥರ ಸ್ವಚ್ಛ ಇಟ್ಕೋಬೇಕು, ನೀವು ಯಾವ ಥರ ಇರಬೇಕು, ನೀವು ಬೆಳೆಯುವ ಮಕ್ಕಳು, ಈ ಥರ ಎಲ್ಲ ಹೇಳ್ತೀವಿ. ಎಲ್ಲ ಹೇಳಿ ನಿಮ್ಮಲ್ಲಿ ಉತ್ತಮ ಪರಿಸರ ಮೊದಲು ನಾನು ಏನಾಗಿರಬೇಕು, ಸ್ವಚ್ಛ ಇರಬೇಕು. ನಂತರ ನನ್ನ ಕುಟುಂಬ ನಂತರ ನನ್ನ ನೆರೆಹೊರೆಯವರು, ಆಮೇಲೆ ನನ್ನ ಸಮಾಜ. ಇದು ಶಾಲೆ ಒಂದು ಜೀವಂತ ದೇವಾಲಯ. ಇಲ್ಲೆಲ್ಲ ನಾವು ದಿನ ಒಂದು ಶಾಲೆ ಕಲಿತೀವಿ. ನೀವೆಲ್ಲ ಮಕ್ಕಳು, ನಾವೆಲ್ಲ ಅರ್ಚಕರು, ನಿಮ್ಮ ತಂದೆ ತಾಯಿ ಭೇಟಿ ಕೊಡ್ತಾರೆ, ಇಲ್ಲೆಲ್ಲ ಪಾಲಕರು, ಅವರೇ ಭಕ್ತರು. ಹಾಗಾಗಿ ಇದು ಒಂದು ಸುಂದರ ದೇವಾಲಯ, ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತು ಸಂವಿಧಾನದ ನಮಗೆ ಹನ್ನೊಂದು ಕರ್ತವ್ಯ ಸಾರ್ವಜನಿಕ ಆಸ್ತಿ ಕಾಪಾಡ್ಕೋಬೇಕಂತ. ಅದಕ್ಕೆ ನಾವೆಲ್ಲರೂ ಇದನ್ನ ಏನು ಮಾಡ್ಬೇಕು, ಸಾರ್ವಜನಿಕ ಆಸ್ತಿ ಶಾಲೆ ಅದನ್ನೆಲ್ಲ ನಾವು ಏನೆಲ್ಲ ಕೊಡ್ಕೊಂಡು ಏನು ಮಾಡ್ಬೇಕಾಗ್ಯದ, ಕಾಪಾಡ್ಕೋಬೇಕಾಗ್ಯದ. ಅದು ನಂದಂತ ಅಂದ್ಕೊಂಡು ನಾ ಕೆಲಸ ಮಾಡಬೇಕು. ಹಾಗೆ ನಾನು ಕೂಡ ನನ್ನನ್ನು ಅಂದ್ಕೊಂಡು ಈ ಶಾಲೆ ನಂದು, ಈ ಊರು ನಂದು, ಅದೆಲ್ಲ ಇದು ನಂದು, ಇವು ನನ್ನ ಮಕ್ಕಳು ಅಂತೇಳಿ ನಾನೇ ಕೆಲಸ ಮಾಡ್ತೀನಿ. ಅದು ನನಗೆ ಆತ್ಮತೃಪ್ತಿ ತಂದು ಕೊಟ್ಟದ. ನನ್ನ ಜೊತೆ ಕೂತ್ಕೊಂಡು ನೀವೆಲ್ಲರೂ ಬೆಳಗ್ಗೆ ಬಂದು ಎಲ್ಲ ರೀತಿ ಪರಿಸರವನ್ನು ಏನು ಮಾಡ್ತೀರಿ, ಸ್ವಚ್ಛ ಮಾಡಿ ಅದನ್ನು ಪರಿಸರ ಉತ್ತಮಗೊಳಿಸೋದಕ್ಕೆ ನೀವೆಲ್ಲ ನನಗೆ ಸಹಕಾರ ಕೊಡ್ತೀರಿ, ನಾನು ನಿಮಗೆ ಸಹಕಾರ ಕೊಟ್ಟು ಒಟ್ಟಾರೆ ನಮ್ಮ ಬೆಳಗಾವಿ ಶಾಲೆ ಒಂದು ಉತ್ತಮ ಶಾಲೆ ಆಗಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡಕತ್ತೀವಿ. ಆ ರೀತಿಯೇ ನಾವೇನು ಮಾಡಬೇಕಾಗಿದೆ, ಮುಂದಾದರೂ ಕೂಡ ಅದೇ ನಿಟ್ಟಿನಲ್ಲಿ ನಾವು ಅದೇ ಮಾರ್ಗದಲ್ಲಿ ನಾವೇನು ಮಾಡಬೇಕಾಗಿದೆ, ಹೋಗ್ಬೇಕಾಗಿದೆ ಅಂತ ಅನ್ನೋದನ್ನು ನಾನು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಂದರ್ಶನ ಮಾಡಿದ್ದೀರಾ? ಖಂಡಿತವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರನ ಭೇಟಿ ಕೊಟ್ಟಿದ್ದೀವಿ. ನಿಮ್ಮೂರಲ್ಲಿ ಕೂಡ ಅನೇಕ ಜನ ಬೆಳಗಾವಿ ಪ್ರಿಯರದ ಅವ್ರ ಬಗ್ಗೆ ಅವ್ರನ್ನ ಮಾತಾಡಿಸಿದ್ರೆ ಹೇಳ್ತಾರೆ ಯಾವಾಗ. ಯಾಕಂದ್ರೆ ಇಲ್ಲಿ ಮುತ್ತು ಮನ್ನಳ್ಳಿ ಹಾಕೋದಿಲ್ಲ, ಗುರುಬಸಪ್ಪ ಮನ್ನಳ್ಳಿ ಅವ್ರಿಗೆ ಒಂದ್ಸಲ ನಾವು ಭೇಟಿಯಾದಾಗ ಅವ್ರಿಗೆ ಭಾಳ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನದ. ಒಂದ್ಸಲ ನಮ್ಮ ಶಾಲೆ ಒಳಗೆ ಬಂದು ಭಾಷಣ ಮಾಡಿದ್ರು, ಅವ್ರು ಸ್ವಾತಂತ್ರ್ಯದ ಬಗ್ಗೆ ಭಾಷಣ ಮಾಡಿದ್ರು. ಭಾಳ ಚಂದ ಮಾತಾಡ್ತಾರೆ ಅವ್ರ ಭಾಷಣ. ಯಾಕಂದ್ರೆ ಅವ್ರಿಗೆ ಅನುಭವದ ಪ್ರತಿದಿನ ವಾರ್ತೆ ಕೇಳ್ತಾರೆ. ವಾರ್ತೆ ಇಲ್ಲಂದ್ರೆ ಹೋಗೋದೇ ಇಲ್ಲ ಅವರು. ಯಾಕಂತಂದ್ರೆ ಅಂಥ ಒಂದು ಸ್ವಾತಂತ್ರ್ಯ ಹೋರಾಟ ಅಭಿಮಾನ ಇರುವಂಥವ್ರು. ಅವರು ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ತಾವು ಏನು ಮಾಡ್ಯಾರಂದ್ರೆ ಆ ಸಂದರ್ಭದೊಳಗೆ ಅವರು ಕೂಡ ಒಂದಿಷ್ಟು ತಮ್ಮ ಒಂದು ವಿಚಾರವನ್ನು ಹಂಚ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಅಭಿಮಾನ ಇರ್ತದೆ. ಮತ್ತು ನೀವು ಕೂಡ ಸಾಕಷ್ಟು ಮಂದಿ ಹಿಂಗಂಗೌಡವ್ರು ಅದಾರ, ಮತ್ತು ಇಲ್ಲಿ ಅಲ್ಲಿಯವ್ರು ಅದಾರ, ಆಮೇಲೆ ಮತ್ತು ಬೇರೆ ಬೇರೆ ರೀತಿಯ ನಿಮ್ಮ ಪ್ರಮುಖ ಹಿರಿಯರು ಅದಾರ ನಿಮ್ಮೂರಾಗ. ಅವ್ರನ್ನೆಲ್ಲ ಕೇಳ್ಕೊಂಡಾಗ ಬಹಳಷ್ಟು ಸ್ವಾತಂತ್ರ್ಯ ಅಭಿಮಾನದ ಮಾತುಗಳನ್ನು ಹೇಳ್ತಾರೆ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇಲ್ಲೆಲ್ಲ ಅಷ್ಟೇ ಅಲ್ಲ, ನಾನು ಹಿಂದೆ ಬೆಳಗಾವಿ ಒಳಗೆ ವರಪನಹಳ್ಳಿ ಒಳಗೆ, ಯಾದಗಿರಿ ಜಿಲ್ಲಾ ವರಪನಹಳ್ಳಿ ಒಳಗೆ, ಸುರಪುರ ತಾಲೂಕು ಕಂಬಾಯಿ ಒಳಗೆ ಕೆಲಸ ಮಾಡೋದು ಕೂಡ ಅನೇಕ ಸ್ವಾತಂತ್ರ್ಯಗಾರರ ಹೋರಾಟಗಾರರ ಮನೆಗೆ ಹೋಗಿ ನಾವು ಪರಿಚಯ
ಚರ್ಚೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಬಂದು ಮಕ್ಕಳಿಗೆಲ್ಲ ಏನು ಮಾಡ್ತಿದ್ವಿ, ವಿಚಾರವನ್ನು ಹಂಚ್ತಿದ್ವಿ. ಅಂದ್ರೆ ಮಕ್ಕಳಲ್ಲಿ ಕೂಡ ದೇಶಾಭಿಮಾನ ಬೆಳೆಸ್ಬೇಕಾಗ್ಯದ, ನಾವು ಮೂಡಿಸ್ಬೇಕಾದ, ದೇಶ ನಂದು ಅನ್ನೋ ಭಾವನೆ ಬೆಳೆಸ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ನಾವೆಲ್ಲ ಏನು ಮಾಡಬೇಕಾಗಿದ್ದು, ಕೆಲಸ ಮಾಡಬೇಕಾಗ್ಯದ. ನಿಮಗೆ ಉತ್ತಮ ನಾಗರಿಕರನ್ನಾಗಿ ಮಾಡೋದೇ ನಮ್ಮ ಸಮಾಜ ವಿಜ್ಞಾನದ ಗುರಿಯಾಗ್ಯದ. ಹಾಗಾಗಿ ನಾವು ಉತ್ತಮ ನಾಗರಿಕರನ್ನು ಮಾಡಲಿಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೇವೆ. ನಾವು ಕೇಳಿದ 5 ಕ್ವಶನ್ಗಳಿಗೆ ತಮ್ಮ ಮನಸ್ಸಿಚ್ಛೆಯಿಂದ ಉತ್ತರ ಹೇಳಿದ್ದಕ್ಕೆ ಹಾಗೂ ನಾವು ಪಡೆದುಕೊಂಡಿದ್ದಕ್ಕೆ ಅವರಿಗೆ ಇನ್ನೊಂದು ನಮ್ಮ ಮನಪೂರ್ವದಿಂದ